ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಯಾವುದೇ ಒಂದು ಮೊಟ್ಟೆ ಉಪಯೋಗಿಸ್ತಲೇ, ಕ್ರೀಮ್ ಉಪಯೋಗಿಸ್ತಲೇ, ಓವನ್ ಉಪಯೋಗಿಸ್ತಲೇ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ಕೇಕನ್ನು ಆರಾಮಾಗಿ ಎಲ್ಲರೂ ಸಹ ಮನೆಯಲ್ಲಿ ಮಾಡ್ಬೋದು. ಹೋಗಿ ಬೇಕ್ರಿಲಿ ತಂದು ಅನ್ಹೆಲ್ದಿ ಕೇಕು ತಿನ್ನೋದಕ್ಕಿಂತ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಯಾಕಂದರೆ ಮೊಟ್ಟೆ ಹಾಕಿರೋದು, ಕೇಕ್ ಕ್ರೀಮ್ ಹಾಕಿರೋದು ಎಲ್ಲ ಅಷ್ಟೊಂದು ಹೆಲ್ದಿ ಅಲ್ಲ. ಈ ಥರ ಮಾಡ್ಕೊಳ್ತೀನಿ. ಚಾಕ್ಲೇಟ್ ಫ್ಲೇವರ್ ಅಂತೂ ಎಲ್ಲ ಇಷ್ಟಪಡ್ತಾರೆ ಮಕ್ಕಳು. ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇದನ್ನು ಮಾಡೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ನಾನು ಫಸ್ಟು ಉಪ್ಪನ್ನು ಒಂದು ಫ್ರೀ ಹೀಟ್ ಮಾಡೋದಕ್ಕೆ ಇಟ್ಬಿಟ್ಟಿದ್ದೀನಿ, ಒಂದು ತಪ್ಪಲೆಗೆ ಹಾಕಿ. ಅದು ಫ್ರೀ ಹೀಟ್ ಆಗೋದ್ರೊಳಗೆ ನಾನು ಮಿಕ್ಸಿ ಜಾರಿಗೆ 1.25 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ಪು ಹಾಲನ್ನು ತೊಗೊಂಡಿದ್ದೀನಿ. ಇಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನಾನು. ಇದನ್ನು ಮಿಕ್ಸಿನಲ್ಲಿ ಸಕ್ಕರೆ ಎಲ್ಲ ನುಣ್ಣಗಾಗಬೇಕು, ಹಾಗೆ ರುಬ್ಕೊಬೇಕು. ಇದೆಲ್ಲ ಚೆನ್ನಾಗಿ ರುಬ್ಬಾದ್ಮೇಲೆ ಈಗ ನೋಡಿ ಎಲ್ಲ ಸಕ್ಕರೆ ಕರಗಿದೆ. ಇದನ್ನು ರುಬ್ಬಿರೋಂಥದ್ದನ್ನ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡು ಈಗ ಇದಕ್ಕೆ ನಾವು ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ಕೊಬೇಕು. ನಾನು ಮೈದಾ ಹಿಟ್ಟು 2.5 ಬೌಲಷ್ಟು ತೊಗೊಂಡು ಮೊದಲೇ ಜರಡಿ ಹಿಡಿದು ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ಹಾಕ್ಕೊಂಡು ಅದನ್ನು ಕಲಿಸ್ತಾ ಇದ್ದೀನಿ. ಒಂದೇ ಸತಿ ಹಾಕಿದರೆ ಅದು ಗಟ್ಟಿಯಾಗಿ ಹೋಗ್ಬಿಡುತ್ತೆ ನಾವು ತೊಗೊಂಡಿರೋ ಮೆಜರ್ಮೆಂಟ್ಗೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕು. ಈಗ ನಾನು ಒಂದು ಬೌಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ, ಹಾಗಾಗಿ ಇನ್ನೊಂದು ಬೌಲನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಸಹ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದು ಸರಿ ಇದೆಯಾ ಹದ ಅಂತ ನೋಡ್ತಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ, ಇನ್ನೂ ಸ್ವಲ್ಪ ತೆಳ್ಳಗಿದೆ. ಹಾಗಾಗಿ ಇನ್ನು ಅರ್ಧ ಬೌಲನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ 2.5 ಬೌಲ್ ಹಿಟ್ಟನ್ನು ಈಗ ಸರಿ ಹೋಗಿದೆ. ಇದನ್ನೆಲ್ಲ ಹಾಕ್ಕೊಂಡು ಈಗ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಇದೆಲ್ಲಿ ಗಂಟಿರಬಾರ್ದು, ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಆಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕು ಸ್ಟ್ರೈನಲ್ಲಿ. ಈಗ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹದ ಕರೆಕ್ಟಾಗಿದೆ. ಈಗ ನಾನು ಫ್ಲೇವರ್ಗೆ ವೆನಿಲಾ ಎಸೆನ್ಸ್ ಹಾಕ್ಕೋತಾ ಇದ್ದೀನಿ 1.5 ಸ್ಪೂನಷ್ಟು. ಇದು ಆಪ್ಷನಲ್ಲು, ಇವು ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏಲಕ್ಕಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಮನೇಲಿತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಚಾಕ್ಲೇಟ್ ಪೌಡರನ್ನು ಸೇರಿಸ್ತಾ ಇದ್ದೀನಿ 1 ಬೌಲಷ್ಟು. ಅದನ್ನು ಸಹ ಹಾಕ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೇಕಿನ ಬ್ಯಾಟರ್ ಇವಾಗ ಕರೆಕ್ಟಾಗಿ ಬಂದಿದೆ. ಈಗ ಈ ಥರ ಇರಬೇಕು ಈಗ ಕರೆಕ್ಟಾಗಿದೆ. ಈಗ ಕೊನೆಯದಾಗಿ ನಾನು 1.5 ಸ್ಪೂನಷ್ಟು ಬೇಕಿಂಗ್ ಪೌಡರು ಮತ್ತು 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಇದು ಹಾಕಿದ ತಕ್ಷಣ ಬೇಗ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಕೇಕ್ ಮೋಲ್ಡ್ಗೆ ಹಾಕಿ ಇಟ್ಬಿಡಬೇಕು, ಇಲ್ಲಾಂದರೆ ಫ್ಲಫಿನೆಸ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈಗ ನಾನು ಕೇಕು ಇದಕ್ಕೆ ಮೋಲ್ಡಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಬ್ಯಾಟರು ತಳಕ್ಕೆ ಅಂಟಬಾರ್ದು ಅಂತ. ಈಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಕಲಸಿಟ್ಟಿರೋಂಥ ಕೇಕ್ ಬ್ಯಾಟರ್ನ ನಾನು ಕೇಕ್ ಮೋಲ್ಡಿಗೆ ಸೇರಿಸ್ಕೋತಾ ಇದ್ದೀನಿ. ಇದೆಲ್ಲ ಕ್ಲೀನಾಗಿ ಇದರೆಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಸ್ಪೂನಲ್ಲೆಲ್ಲ ಸೆಟ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಅದು ಗೂಡಾಗಿ ಬರೋದಿಲ್ಲ ಕೇಕು. ಹಾಗಾಗಿ ಎಲ್ಲ ಒಂದು ಸತಿ ಈ ಥರ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಕೈಯಿಂದ ಟ್ಯಾಪ್ ಮಾಡಬೇಕು, ನೆಲಕ್ಕೆ 1-2 ಸತಿ ಟ್ಯಾಪ್ ಮಾಡಿದ್ರೆ ಸಾಕಾಗುತ್ತೆ. ಮಾಡಿಬಿಟ್ಟು ನಾವು ಫ್ರೀ ಹೀಟ್ ಮಾಡ್ಕೊಂಡಿರೋಂಥದ್ದಕ್ಕೆ ಇದನ್ನು ಇಡಬೇಕು. ಈಗ ನೋಡಿ ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಮೊದಲೇ ಫ್ರೀ ಹೀಟ್ ಮಾಡ್ಕೊಂಡಿರೋಂಥ ಉಪ್ಪಿನ ಇದಕ್ಕೆ ನಾನು ಈ ಕೇಕನ್ನು ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಇದನ್ನು ಸ್ಟಾರ್ಟಿಂಗು ಮೀಡಿಯಮ್ ಉರಿನಲ್ಲಿ ಒಂದು 15 ನಿಮಿಷ ಇದನ್ನು ಬೇಕ್ ಮಾಡ್ಕೋಬೇಕು. ಆಮೇಲೆ ಸಣ್ಣ ಉರಿ ಮಾಡಿಕೊಂಡ್ರೆ ಒಂದು 45 ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಒಂದು ಬೌಲಿಗೆ ನಾನು 1 ಕಪ್ಪಷ್ಟು ಚಾಕ್ಲೇಟ್ ಪೌಡರನ್ನು ತೊಗೊಂಡಿದ್ದೀನಿ. 1 ಬೌಲಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1-2 ಚಿಟಿಕೆಯಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಕಾರ್ನ್ಫ್ಲೋರ್ ಹಿಟ್ಟು ತಿಕ್ನೆಸ್ಗೋಸ್ಕರ ಅಷ್ಟೇ. ನಾನು ತೊಗೊಂಡಿರೋ ಮೆಜರ್ಮೆಂಟಿಗೆ ಅಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಒಂದು 10-15 ನಿಮಿಷ ಕುದಿಸ್ಬೇಕು ಚಾಕ್ಲೇಟ್ ಶಿರಪ್ ಆಗೋದಕ್ಕೆ. ಇದು ಸ್ವಲ್ಪ ಕುದೀತಾ ಗಟ್ಟಿ ಆಗ್ತಾ ಬರುತ್ತೆ, ಅಲ್ಲೇವರೆಗೂ ಇದನ್ನು ಕುದಿಸ್ಕೊಬೇಕು. ಎಲ್ಲ ನಾನಿವಾಗ ಕುದಿಸಾದ್ಮೇಲೆ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಇದು ಚಾಕ್ಲೇಟ್ ಶಿರಪ್ಪು. ಇವಾಗ ನಾನು ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ ಅದು. ಹಾಗಾಗಿ ಈಗ ನಾನು ಕೇಕು ಆಗಿದೆಯೇ ಇಲ್ಲ ಅಂತ ನೋಡೋದಕ್ಕೆ ಚಾಕುನ ಈ ಥರ ಹಾಕಿಬಿಟ್ಟು ನೋಡಿದರೆ ಚಾಕುಗೆ ಏನಾದ್ರು ಬ್ಯಾಟರ್ ಅಂಟಿಲ್ಲ ಅಂದರೆ ಕೇಕ್ ಆಗಿದೆ ಅಂತ. ಈಗ ನನ್ನ ಚಾಕುಗೆ ಏನು ಬ್ಯಾಟರ್ ಅಂಟ್ತಾ ಇಲ್ಲ. ಹಾಗಾಗಿ ನಾನು ಇದನ್ನು ಕೇಕನ್ನು ತೆಗೆದು ತಣ್ಣಗಾದ್ಮೇಲೆ ಡಿಮೋಲ್ಡ್ ಮಾಡ್ಕೊಂಡಿದ್ದೀನಿ. ಡಿಮೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ಕೇಕನ್ನು ಸ್ಲೇಸಾಗಿ ಕಟ್ ಮಾಡಿ ಅದ್ರ ಮೇಲೆ ಶುಗರ್ ಶಿರಪನ್ನು ಹಾಕಿ ಅದ್ರ ಮೇಲೆ ಚಾಕ್ಲೇಟ್ ಶಿರಪನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದನ್ನು ಮಿಸ್ ಮಾಡಿಬಿಟ್ಟೆ. ಹಾಗಾಗಿ ಬರೀ ಕೇಕ್ ಮೇಲೆ ಶಿರಪ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದ್ರ ಮೇಲೆ
ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ನಾನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಪಿಸ್ತಾನೂ ಹಾಕ್ಕೋಬೋದು, ಆಮೇಲೆ ಪಂಪ್ಕಿನ್ ಸೀಡ್ಸು, ಆಮೇಲೆ ಸೌತೆಕಾಯಿ ಬೀಜ, ಈ ಥರ ಬೀಜಗಳನ್ನು ಸಹ ಹಾಕ್ಕೊಬೋದು. ನಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಬೋದು. ಹಾಕ್ಕೊಂಡು ಈ ಥರ ಎಲ್ಲನ ಸ್ಪ್ರಿಂಕಲ್ ಮಾಡಿ ಸ್ಲೇಸ್ ಆಗಿ ಕಟ್ ಮಾಡಿದರೆ ಚಾಕ್ಲೇಟ್ ಕೇಕು ರೆಡಿಯಾಗಿ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಕೇಕು. ನೀವೊಂದು ಸತಿ ಮನೇಲಿ ಮಾಡಿ ನೋಡಿ. ನಾವು ಹೊರಗಡೆ ಬೇಕರಿಲಿ ತಂದು ತಿನ್ನೋದಕ್ಕಿಂತಲೂ ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳು ಎಲ್ಲರೂ ಸಹ ತಿನ್ಬೋದು ಇದನ್ನು. ನಾವು ಏನಾದರೂ ಕೇಕ್ ತಿನ್ನಬೇಕು ಅನ್ನಿಸ್ದಾಗ, ಮಕ್ಕಳು ಕೇಕ್ ಬೇಕು ಅಂದಾಗ ನಾವು ಹೋಗಿ ಬೇಕರಿಲಿ ತಂದು ಕೊಡೋ ಬದಲು ಮನೆಯಲ್ಲೇ 1-3/4 ಗಂಟೆಯಲ್ಲಿ ಕೇಕ್ನ ರೆಡಿ ಮಾಡಿಬಿಡ್ಬೋದು. ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನು ಸಹ ಯಾವಾಗಲಾದರೂ ಬೇಕು ಅಂದಾಗ ಇದೇ ಥರ ಮನೆಯಲ್ಲೇ ಬೇಗ ಮಾಡ್ತಿರ್ತೀನಿ. ಹಾಗಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ನಾನು ಮಾಡಿರೋಂಥ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಇದನ್ನು ಮನೇಲಿ ಒಂದು ಸಾರಿ ಆದರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ಲು ಇನ್ನು ಯಾರ್ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ ನೋಡೋದಕ್ಕೆ ಅವ್ರಿಗೂ ಸಹ ಹೇಳಿ. ಯಾಕಂದರೆ ನಾನು ನನ್ನ ಚಾನಲಲ್ಲಿ ಮಾಡಿ ಹಾಕಿರುವಂಥ ವೀಡಿಯೋಗಳೆಲ್ಲ ತುಂಬ ಹೆಲ್ದಿಯಾಗಿ ಇರೋಂಥದ್ದೇ, ಆರೋಗ್ಯಕರವಾಗಿರೋಂಥದ್ದೇ ನಾನು ಮಾಡಿ ಹಾಕಿದ್ದೀನಿ. ಯಾವುದೇ ಒಂದು ಕೃತಕವಾದ ಬಣ್ಣ ಆಗಲಿ, ಪ್ರಿಸರ್ವೇಟಿವ್ ಆಗಲಿ ನಾನು ಬಳಸಿಲ್ಲ. ಆದಷ್ಟು ಆರೋಗ್ಯವಾಗಿರೋಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾನು ಅಡುಗೆನ ರುಚಿಕಟ್ಟಾಗಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಹಾಗಾಗಿ ನೀವು ನನ್ನ ಚಾನಲ್ನ ಒಂದು ಸತಿ ಆದರೂ ವೆರಿಫಿಕೇಷನ್ ಮಾಡಿ ನೋಡಿ. ನಾನು ಹಾಕಿರೋಂಥ ವೀಡಿಯೋಗಳೆಲ್ಲ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಇಷ್ಟ ಆದರೆ ನಾನು ಹಾಕಿರೋ ವೀಡಿಯೋಗಳು ನನ್ನ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಇದನ್ನು ನಿಮಗೇನಾದರೂ ಯಾವುದೇ ಅಡುಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಮಾಡೋದಕ್ಕೆ ನಾನು ಮಾಡಿದ್ದು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನಾನು ಈ ವಿಡಿಯೋಗಳನ್ನು ಮಾಡಿ ಹಾಕಿರೋದ್ರಿಂದ ನಿಮಗೆ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ. ನನ್ನ ಅಡುಗೆಗಳನ್ನು ಒಂದು ಸರಿ ಆದರೂ ಟ್ರೈ ಮಾಡಿ.